ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಅದೇ ರೀತಿ ನನ್ನ ಎಟಮಾಲಜಿ ನಿಷ್ಪತ್ತಿ ಸೀರೀಸ್ಗೆ ನಿಮ್ಗೆ ಎಲ್ರಿಗೂ ವೆಲ್ಕಮ್ ಅಂತ. ಓಕೆ, ಸೊ ನನ್ನ ಫಸ್ಟ್ ವರ್ಡ್ ಆಗಿತ್ತು ಮ್ಯಾಥಮೆಟಿಕ್ಸ್, ಗಣಿತ ಅಥವಾ ಗಣಿತಶಾಸ್ತ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದಿನನಿತ್ಯ ಬಳಸುವಂಥ ಪದ ಅಡಿಷನ್ ಅಥವಾ ಕನ್ನಡದಲ್ಲಿ ನಾವೇನು ಸಂಕಲನ ಅಂತ ಹೇಳ್ತೀವಿ, ಆ ಪದದ ಎಟಮಾಲಜಿ ಏನಿದೆ, ನಮ್ಮ ಕನ್ನಡ ಪದದ ಸಂಕಲನ, ರೂಟ್ ವರ್ಡ್, ನಿಷ್ಪತ್ತಿ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಇಂಗ್ಲಿಷನ್ ವರ್ಡ್, ದ ರೆಸ್ಪೆಕ್ಟಿವ್ ಇಂಗ್ಲಿಷ್ ವರ್ಡ್ ದಟ್ ಇಸ್ ಅಡಿಷನ್. ಸೊ ದಿಸ್ ಹ್ಯಾಸ್ ಅ ರೂಟ್ ವರ್ಡ್ ಫ್ರಮ್ ಓಲ್ಡ್ ಫ್ರೆಂಚ್ ಲ್ಯಾಂಗ್ವೇಜ್. ಸೊ ಲೇಟರ್ ಆನ್ ಅದನ್ನೇ ಲ್ಯಾಟಿನಿಗೆ ತಗೊಂಡ್ರು, ಅದೇ ರೀತಿ ಬೇರೆ ಬೇರೆ ವರ್ಡ್ಸ್ ಆಗಿ ಕೊನೆಗೆ ಅಡಿಷನ್ ಅಂತ ಬಂದಿದ್ದು. ಓಲ್ಡ್ ಫ್ರೆಂಚ್ ವರ್ಡ್ ಅಂತ ನಾನೇನು ಹೇಳಿದೆ, ಅಡಿಷನ್, ADDITION ಆ್ಯಕ್ಚುಯಲ್ ಇಂಗ್ಲೀಷ್ ವರ್ಡ್ ಅಲ್ವಾ. ಸೊ ಫ್ರೆಂಚಲ್ಲಿ ADITION, ನಾವೇನು ಡಬಲ್ ಡಿ ಆ್ಯಡ್ ಮಾಡಿದ್ದೀವಿ ಲೇಟರ್ ಆನ್. ಫ್ರೆಂಚ್ ವರ್ಡಲ್ಲಿ ಅದು ಜಸ್ಟ್ ಒನ್ ಇತ್ತು ಅಷ್ಟೇ, 1D ಇತ್ತು, ADITION. ಇದು ನಮ್ಮ ಈ ಇಂಗ್ಲೀಷ್ ವರ್ಡ್ ಎಡಿಷನ್ ಏನಿದೆ, ಈ ವರ್ಡ್ ಫ್ರೆಂಚ್ ವರ್ಡನ್ನು ಲೇಟರ್ ಆನ್ ಚೇಂಜಸ್ ಮಾಡಿ ಅಡಿಷ್ನಲ್ ಡಿ ಆ್ಯಡ್ ಮಾಡಿ ನಾವು ಅಡಿಷನ್ ತೊಗೊಂಡಿದ್ವಿ. ಅದ್ರ ಜೊತೆಗೆ ನನ್ನ ಲ್ಯಾಟಿನಿಂದ ಬಂದಿದೆ ಅಂತೇಳಿ. ನೀವು ಹೆಚ್ಚು ವರ್ಡ್ಸ್ ಇಂಗ್ಲೀಷಲ್ಲಿ ನೀವು ನೋಡಿದ್ರೆ ಎಲ್ಲ ವರ್ಡ್ಸು ಆಲ್ಮೋಸ್ಟ್ ಆಲ್ ಲ್ಯಾಟಿನಿಂದನೇ ಬಂದಿರುತ್ತೆ, ಆಲ್ಮೋಸ್ಟ್ 70% ಅಂತ ಹೇಳ್ಬೋದು. ಸೊ ಯಾವುದಪ್ಪ ಆ ಲ್ಯಾಟಿನ್ ವರ್ಡ್ ಅಂತ ಹೇಳಿದ್ರೆ, ಅಡೇರ್ ಅಥವಾ ಅಡಿಷಿಯೋ. ಅಡಿಷಿಯೋ ಅನ್ನೋದು ನೌನ್ ಆಗಿರುತ್ತೆ, ಅಡಿಷನಮ್ ಅನ್ನೋದು ವರ್ಬ್ ಆಗಿರುತ್ತೆ. ಸೊ ಇಲ್ಲಿ ಇದನ್ನು ನಾವು ಬಿಡಿಯಾಗಿ ಹೇಳ್ತೀವಿ. ಫಸ್ಟ್ ನಾನು ವರ್ಡ್ ಅಡೇರ್ ಅಂತ ಹೇಳಿದೆ ಅಲ್ವಾ, ಅದರಲ್ಲಿ ಎ ಮತ್ತು ಡೇರ್ ಹೀಗೆ ಎರಡು ಸಪ್ರೇಟ್ ವರ್ಡನ್ನು ಮಾಡ್ಕೊತೀವಿ. ಸೊ ಅದರಲ್ಲಿ ಎ ಅನ್ನೋದ್ರ ಅರ್ಥ ಏನು, ಟು ಅಂತ. ಡೇರ್ ಅಂತ ಹೇಳಿದ್ರೆ ಟು ಗೀವ್ ಅಂತ. ಸೊ ಎರಡನ್ನೂ ಸೇರಿಸಿದ್ರೆ ಟು ಗೀವ್ ಅ ನ್ಯೂ ಸೊಲ್ಯೂಷನ್ ಅಂತ ಹೇಳ್ಬೋದು ಮ್ಯಾಥ್ಸಿಗೆ ಬಂದಾಗ. ಸೊ ಅಲ್ಲಿಗೆ ಲಿಟರಲ್ ಮೀನಿಂಗ್ ಏನಾಯಿತು, ಟು ಗೀವ್ ಟು ಎರಡು ಸರಿ ಟು ಬರುತ್ತೆ. ಸೊ ಅದೇ ನಾವು ಸೊಲ್ಯೂಷನ್ ಅಂತ ನಾನೇನು ಆ್ಯಡ್ ಮಾಡಿದೆ, ಲಿಟರಲ್ ಮೀನಿಂಗ್ ಹಾಗೆ ಬರುತ್ತೆ. ಸೊ ಇದು ಎಟಿಮಾಲಜಿ ಆಫ್ ದ ವರ್ಡ್ ಅಡಿಷನ್. ಸೊ ನೆಕ್ಸ್ಟ್ ಕನ್ನಡದ ಸಂಕಲನ ಪದ ಹೇಗೆ ಬಂದಿದೆ ಅಂತ ನೋಡೋಣ. ಸೊ ಕನ್ನಡದಲ್ಲಿ ನಾವು ಬಳಸುವಂತಹ ಪದ ಸಂಕಲನ ಮೂಲವಾಗಿ ಸಂಸ್ಕೃತದ ಪದ ಆಗಿದೆ. ಸಂಸ್ಕೃತದ ಮೂಲದ ತತ್ಸಮ ಪದ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎರಡು ಪದಗಳನ್ನಾಗಿ ಮತ್ತೆ ನಾವು ಭಾಗ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಸಮ್ ಪ್ಲಸ್ ಕಲನ, ಸಂಕಲನ ನಂತರ. ಸಮ್ ಅಂತ ಹೇಳಿದ್ರೆ ಒಟ್ಟು ಮಾಡು ಅಥವಾ ಸಂಗ್ರಹ ಮಾಡು ಅಥವಾ ಸಮಗ್ರವಾಗಿರುವಂಥದ್ದು ಅನ್ನೋ ಅರ್ಥವನ್ನು ಕೊಡುತ್ತೆ. ಕಲನ ಅಂತ ಹೇಳಿದ್ರೆ ಕೂಡುವಿಕೆ ಅಂತ ಅರ್ಥ ಆಗುತ್ತೆ. ಸೊ ಎಲ್ಲ ಒಟ್ಟು ಮಾಡಿ ಕೂಡಿಸು ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಅದನ್ನು ನಾವು ಸಂಕಲನ ಅಂತ ಹೇಳ್ತೀವಿ. ಇದು ಸಂಸ್ಕೃತ ಪದ ಅಂತ ಹೇಳಿದೆ. ಈಗ ಅಚ್ಚ ಕನ್ನಡದ ಪದ ನಾವು ಏನನ್ನ ಬಳಸ್ತೀವಿ ಅಂತ ಹೇಳಿದ್ರೆ, ಕೂಡಿಕೆ ಅಂತ ಹೇಳ್ತೀವಿ. ಸೊ ಇದು ಅಚ್ಚ ಕನ್ನಡದ ಪದ. ಸೊ ಹೀಗೆ ಅಡಿಷನ್ ಅಥವಾ ಸಂಕಲನ ಪದದ ನಿಷ್ಪತ್ತಿ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ your friends and family. Also kids in your family. Thank you for watching the video.